ಸ್ನೇಹಿತರೆ ನಮಸ್ಕಾರ. ಇಂದಿನ ವಿಷಯ ಏನಪ್ಪ ಅಂದರೆ ಗ್ಯಾಸ್ಟ್ರಿಕ್. ಮುಖ್ಯವಾಗಿ ಎಲ್ಲರನ್ನೂ ಕಾಡುತ್ತಿರುವಂಥ ದೊಡ್ಡ ಸಮಸ್ಯೆ ಏನಂದರೆ ಗ್ಯಾಸ್ಟ್ರಿಕ್ಕು. ಈ ಗ್ಯಾಸ್ಟ್ರಿಕ್ ಅನ್ನೋದು ಗ್ಯಾಸ್ಟ್ರೈಸ್ ಆಗಿ ನಮ್ಮ ಹೊಟ್ಟೆಯನ್ನು ಹೆಂಗೆ ಕಾಡ್ತಾ ಇರ್ತದೆ ಅನ್ನೋದು ಮುಖ್ಯವಾಗಿ ತಿಳ್ಕೊಳ್ಬೇಕಾದಂಥ ವಿಷಯ. ನೋಡಿ, ಈ ಗ್ಯಾಸ್ಟ್ರಿಕ್ಕನ್ನು ಹೋಗಲಾಡಿಸಲು ಅತ್ಯಂತ ಉಪಯುಕ್ತವಾದ ಮನೆಮದ್ದು ನಿಮ್ಮ ಹತ್ರನೇ ಇದೆ. ಏನಪ್ಪ ಅಂದರೆ, ಪ್ರತಿದಿನ ಬೆಳಗ್ಗೆ ಎದ್ದು ನೀವು ಖಾಲಿ ಹೊಟ್ಟೆಯಲ್ಲಿ ಒಂದು ಉಗುರು ಬೆಚ್ಚಗಿನ ಲೋಟ ನೀರಿಗೆ ನಿಂಬೆಹಣ್ಣು, ಅಡಿಗೆ ಸೋಡಾ ಮತ್ತು ಉಪ್ಪು ಹಾಕಿ ಈ ಥರ 3 ತಿಂಗಳು ಕುಡೀರಿ. 3 ತಿಂಗಳು ಕುಡಿದ್ರೆ ನಿಮ್ಮ ಹೊಟ್ಟೆಗಿರುವ ಎಲ್ಲ ಟಾಕ್ಸಿನ್ಸು ಒಂದು ವೇಸ್ಟ್ ಆಗಿ ನಿಮ್ಮ ಮಲಮೂತ್ರದಲ್ಲಿ ಹೋಗುತ್ತೆ. ಈ ರೀತಿ ನೀವು ಪ್ರತಿದಿನ 3 ತಿಂಗಳು ಮಾಡಿ, ಇದರ ಜೊತೆಗೆ ಒಂದು 2 ಲೀಟರ್ ನೀರನ್ನು ಕುಡಿಯಬೇಕು. 2 ಲೀಟರ್ ನೀರನ್ನು ಕುಡಿದರೆ ಖಂಡಿತ ಬಿಟ್ಟು ಕುಡೀರಿ. ಅಂದರೆ ನೀವು ನಾಷ್ಟ ಮಾಡೋವರೆಗೂ, ಬೆಳಗ್ಗೆ ಎಷ್ಟೊತ್ತಿಗೆ 9 ಗಂಟೆಗೆ ನಾಷ್ಟ ಮಾಡ್ತೀರಿ ಅಂದ್ಕೊಳ್ಳಿ, ಅಥವಾ 8 ಗಂಟೆಗೆ ನಾಷ್ಟ ಮಾಡ್ತೀರಿ ಅಂದ್ಕೊಳ್ಳಿ, ಅದರ ಒಳಗೆ ನೀವು ಬಿಟ್ಟು 2 ಲೀಟರ್ ನೀರನ್ನು ಕುಡೀರಿ. ಮೊದಲಿಗೆ ಏನು ಮಾಡಬೇಕು, ನೀವು 1 ಲೋಟ ಉಗುರು ಬೆಚ್ಚಗಿನ ನೀರಿಗೆ ನಿಂಬೆಹಣ್ಣು, ಉಪ್ಪು, ಅಡಿಗೆ ಸೋಡಾ ಹಾಕಬೇಕು, ಕುಡಿಬೇಕು. ಆಮೇಲೆ ತಣ್ಣೀರು ನೀವು ಊಟ ತಿನ್ನೋವರೆಗೂ, ಊಟ ಅಂದರೆ ನಾಷ್ಟ, ಬೆಳಗ್ಗೆ 9 ಆಗಲಿ 8 ಆಗಲಿ ನೀವು ನಾಷ್ಟ ತಿನ್ನೋಷ್ಟರೊಳಗೆ 2 ಲೀಟ್ರನ್ನು ಅವಾಗ ಬಿಟ್ಟು ಸ್ವಲ್ಪ ಕುಡಿದ್ರೆ ನೀವು ಖಂಡಿತ 3 ತಿಂಗಳು ಈ ಒಂದು ಮನೆಮದ್ದನ್ನು ಉಪಯೋಗಿಸಿ ಖಂಡಿತ ನಿಮ್ಮ ಒಂದು ಗ್ಯಾಸ್ಟ್ರಿಕ್ಕನ್ನಾಗಲಿ, ನಿಮ್ಮ ಒಂದು ಪಿತ್ತ ಆಗಲಿ, ನಿಮ್ಮ ಹೊಟ್ಟೆಗಿರೋ ಎಲ್ಲ ಟಾಕ್ಸಿನ್ಸು ನಿಮ್ಮ ಒಂದು ಪಾಸಿಂಗಲ್ಲಿ, ಯೂರಿನಲ್ಲಿ ಹೊರಗೆ ಬಂದುಬಿಡ್ತದೆ ಖಂಡಿತ. ಆಮೇಲೆ ನಿಮಗೆ ಗ್ಯಾಸ್ಟ್ರಿಕ್ ಅನ್ನೋದೇ ಇರಲ್ಲ, ಆ ಒಂದು ಗ್ಯಾಸ್ಟ್ರಿಕ್ನ ಮಾತ್ರೆಗಳ ಸುಳಿವೇ ಇರಲ್ಲ ನಿಮಗೆ. ಥ್ಯಾಂಕ್ಸ್. ನನ್ನ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.